ಹಲೋ ಎವ್ರಿವನ್, ವೆಲ್ಕಮ್ ಟು ಮ್ಯಾಥ್ ಗೀಕ್ಸ್ ವರ್ಲ್ಡ್. ಇವತ್ತಿನ ಸೆಷನ್ ಅಲ್ಲಿ ಇಂಜಿನಿಯರಿಂಗ್ ಮ್ಯಾಥ್ಸ್ 2 ಸಬ್ಜೆಕ್ಟ್ ಅಲ್ಲಿರೋ ಲ್ಯಾಬ್ ಎಕ್ಸ್ಪೆರಿಮೆಂಟ್ಸ್ ನ ಯಾವ ತರ ಮಾಡಬೇಕು ಅಂತ ಹೇಳಿ ಕೊಡ್ತಾ ಇದ್ದೀನಿ. ಸೊ ಇವತ್ತಿನ ಎಕ್ಸ್ಪೆರಿಮೆಂಟ್ ನಾನು ನಿಮಗೆ ತೋರಿಸ್ತಾ ಇರೋದು ಪ್ರಾಕ್ಟೀಸ್ 17. ಏಮ್ ಆಫ್ ದ ಎಕ್ಸ್ಪೆರಿಮೆಂಟ್ ಏನು ಅಂತ ಹೇಳಿದ್ರೆ, ಪ್ರಾಡಕ್ಟ್ ರೂಲ್ ನ ಯೂಸ್ ಮಾಡಿಕೊಂಡು ನಾವು ಜಿಯೋಜಿಬ್ರಾದಲ್ಲಿ ಇಂಟಿಗ್ರೇಷನ್ ನ ಮಾಡಬೇಕು. ಬಂದಿರೋ ಆನ್ಸರ್ ನ ನಾವು ಥಿಯರಿಟಿಕಲ್ ರಿಸಲ್ಟ್ ಒಟ್ಟಿಗೆ ಮ್ಯಾಚ್ ಮಾಡಬೇಕು, ಸರಿ ಇದೆನಾ ಇಲ್ವಾ ಅಂತ. ಸೊ ಇಲ್ಲಿ ನಾವು ಐಲೇಟ್ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಸೊ ಐಲೇಟ್ ಫಾರ್ಮುಲಾ ಯೂಸ್ ಮಾಡಿದಾಗ ಆಲ್ಜಿಬ್ರಾಯಿಕ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಓಕೆ, ಸೊ ಇಲ್ಲಿ ಟೇಬಲ್ ಇದೆ. ಸೊ ಇಲ್ಲಿ ಫಂಕ್ಷನ್ ಬರ್ಕೊಂತೀವಿ. ಮ್ಯಾನ್ಯುಲಿ ನಮಗೆ ಏನ್ ಆನ್ಸರ್ ಬರುತ್ತೆ ಅದನ್ನ ಫೈಂಡ್ ಔಟ್ ಮಾಡಿ ಇಲ್ಲಿ ಬರಿಬೇಕು. ಜಿಯೋಜಿಬ್ರಾ ಮಾಡಿ ಆನ್ಸರ್ ಏನ್ ಬರುತ್ತೆ ನಾವು ಇಲ್ಲಿ ಬರ್ಕೋಬೇಕು, ಆಯ್ತಾ. ಸೊ 5 ಫಂಕ್ಷನ್ಸ್ ತಗೊಳ್ಳಿ ಅಂತ ಇದೆ. I'll show you 2 functions. Similar grounds ಮೇಲೆ ನಾವು ಉಳಿದದ್ದು ಮಾಡಬಹುದು. ಓಕೆ, ಸೊ ಪ್ರಾಡಕ್ಟ್ ತಗೊಳ್ಳುವಾಗ I have to take algebraic and logarithmic function. So first I'll take x into log x. ಪ್ರಾಡಕ್ಟ್ ಇದೆ, ಒಂದು algebraic function, ಇನ್ನೊಂದು logarithmic function. Another function I'll take it as x square into log x. ಓಕೆ, ಈ ಎರಡು ಫಂಕ್ಷನ್ಸ್ಗೆ ತೋರಿಸಿ ಕೊಡ್ತೇನೆ. ಸೊ ನೀವು ಥಿಯರಿ ಮಾಡುವಾಗ ಯಾವ ತರ ಮಾಡಬೇಕು ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಯಾವಾಗ್ಲೂ ನಾವು ಇಂಟಿಗ್ರೇಷನ್ ಮಾಡುವಾಗ ಐ ಅಂತ ಬರ್ಕೊಂತೀವಿ. ಐ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಎಕ್ಸ್ ಇಂಟು ಲಾಗ್ ಎಕ್ಸ್. ಸೊ ಯಾವಾಗ್ಲೂ ಪ್ರಾಡಕ್ಟ್ ಇದ್ದು ಎರಡು ಬೇರೆ ಬೇರೆ ಫಂಕ್ಷನ್ಸ್ ಇದ್ದಾಗ ನಾವು ವಿ ಹ್ಯಾವ್ ಟು ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ವಿಲ್ ಯೂಸ್ ಐಲೇಟ್ ಫಾರ್ಮುಲಾ, ILATE. ಓಕೆ, ಸೊ ಐ ಅಂದ್ರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, ಎಲ್ ಅಂದ್ರೆ ಲಾಗರಿಥಮಿಕ್, ಎ ಅಂದ್ರೆ ಆಲ್ಜಿಬ್ರೈಕ್, ಟಿ ಅಂದ್ರೆ ಟ್ರಿಗ್ನೋಮೆಟ್ರಿಕ್, ಇ ಅಂದ್ರೆ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ಸೊ ಇದಕ್ಕೆ ಯಾಕೆ ಕೊಟ್ಟಿರ್ತೀವಿ ಅಂತ ಹೇಳಿದ್ರೆ, ಯಾವ್ದು ಫಸ್ಟ್ ಫಂಕ್ಷನ್ ಯಾವ್ದು ಸೆಕೆಂಡ್ ಫಂಕ್ಷನ್ ಅಂತ ಮಾರ್ಕ್ ಮಾಡ್ಲಿಕ್ಕೆ ನಾವು ಈ ರೂಲ್ ನ ಅಪ್ಲೈ ಮಾಡಬೇಕು, ಆಯ್ತಾ. ಸೊ ಇಲ್ಲಿ ಎಕ್ಸ್ ಇಸ್ ಆಲ್ಜಿಬ್ರೈಕ್ ಫಂಕ್ಷನ್, ಲಾಗ್ ಅಂತ ಹೇಳಿದ್ರೆ ಲಾಗರಿಥಮಿಕ್ ಫಂಕ್ಷನ್. ಸೊ ಫಸ್ಟ್ ಲಾಗ್ ಬರುತ್ತೆ. ಸೊ ಇದನ್ನ ನಾವು ಫಸ್ಟ್ ಫಂಕ್ಷನ್ ಅಂತ ತಗೊಂತೀವಿ, ಇದನ್ನ ನಾವು ಸೆಕೆಂಡ್ ಫಂಕ್ಷನ್ ಅಂತ ತಗೊಂತೀವಿ. ಸೊ ನಾವು ಇಲ್ಲಿ ಇಂಟಿಗ್ರೇಷನ್ ಮಾಡುವಾಗ ಇಂಟಿಗ್ರೇಟ್ ಬೈ ಪಾರ್ಟ್ಸ್ ಅಂತ ಮಾಡ್ತೀವಿ. ಇಂಟಿಗ್ರೇಟ್ ಬೈ ಪಾರ್ಟ್ಸ್. ಸೊ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮಾಡಿದಾಗ ಅಕಾರ್ಡಿಂಗ್ ಟು ದಟ್ ಫಾರ್ಮುಲಾ ಇಂಟಿಗ್ರೇಷನ್ ಆಫ್ ಯು ಇಂಟು ವಿ ಅಂತ ಇದ್ರೆ, ಅಂದ್ರೆ ಇದನ್ನ ಫಸ್ಟ್ ಫಂಕ್ಷನ್ ಇದನ್ನ ಸೆಕೆಂಡ್ ಫಂಕ್ಷನ್ ಅಂತ ತಗೊಂಡ್ರೆ, ಅಕಾರ್ಡಿಂಗ್ ಟು ಬೈ ಪಾರ್ಟ್ಸ್ ಫಸ್ಟ್ ಫಂಕ್ಷನ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರೇಷನ್ ಡೆರಿವೇಟಿವ್ ಆಫ್ ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್. ಈ ಫಾರ್ಮುಲಾ ಅಪ್ಲೈ ಆಗುತ್ತೆ. ಸೊ ಅದ್ರ ಪ್ರಕಾರ ನಾನು ಐನ ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರೇಷನ್ ಡೆರಿವೇಟಿವ್ ಆಫ್ ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದನ್ನು ಬರ್ಕೊಂಡಿದ್ದೇನೆ, ಆಯ್ತಾ. ಸೊ ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್ ನಾನು ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಈಗ ಎಲ್ಲೆಲ್ಲಿ ಡಿ ಬೈ ಡಿ ಎಕ್ಸ್ ಇದೆ ಅದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು, ಎಲ್ಲೆಲ್ಲಿ ಇಂಟಿಗ್ರೇಷನ್ ಸಿಂಬಲ್ ಇದೆ ಅಲ್ಲಿ ಇಂಟಿಗ್ರೇಟ್ ಮಾಡಬೇಕಾಗತ್ತೆ. ಸೊ ಇಸ್ ಈಕ್ವಲ್ ಟು ಲಾಗ್ ಎಕ್ಸ್ ಆಸ್ ಇಟ್ ಈಸ್ ಬರ್ಕೊಂಡು ಇಂಟಿಗ್ರೇಷನ್ ಆಫ್ ಎಕ್ಸ್ ಈಸ್ ಎಕ್ಸ್ ಸ್ಕ್ವೇರ್ ಬೈ 2 ಮೈನಸ್ ಇಂಟಿಗ್ರೇಷನ್ ಸಿಂಬಲ್ ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಇಸ್ 1 by x ಇಂಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಈಸ್ ಎಕ್ಸ್ ಸ್ಕ್ವೇರ್ ಬೈ 2 dx. ಓಕೆ, is equal to log x into x square by 2 minus integration symbol as it is. ಒಂದು x ಕ್ಯಾನ್ಸಲ್ ಆಗುತ್ತೆ. ಸೊ x by 2 ಅಂತ ಬರುತ್ತೆ. ನೆಕ್ಸ್ಟ್ ನಾನು ಇನ್ನು ಬರೆಯುವಾಗ ಫಸ್ಟ್ x ಸ್ಕ್ವೇರ್ ಬರ್ಕೊಂತೀನಿ. x ಸ್ಕ್ವೇರ್ ಇಂಟು ಲಾಗ್ ಎಕ್ಸ್ ಡಿವೈಡೆಡ್ ಬೈ 2 ಮೈನಸ್ ಈ ಡಿನಾಮಿನೇಟರ್ 2 ಇದ್ದದ ಹೊರಗೆ ತೆಗೆದ್ರೆ 1 by 2 ಆಗುತ್ತೆ. ಅವಾಗ x ಉಳ್ಕೊಳ್ಳುತ್ತೆ. ಇಂಟಿಗ್ರೇಷನ್ ಆಫ್ x ಇಸ್ x ಸ್ಕ್ವೇರ್ ಬೈ 2. ಓಕೆ, ಸೊ ಲಾಸ್ಟ್ ಸ್ಟೆಪ್ ಅಲ್ಲಿ ಎಕ್ಸ್ ಸ್ಕ್ವೇರ್ ಇಂಟು ಲಾಗ್ ಎಕ್ಸ್ ಡಿವೈಡೆಡ್ ಬೈ 2 ಮೈನಸ್ 2 ಮಲ್ಟಿಪ್ಲೈ ಆದ್ರೆ 4 ಆಗುತ್ತೆ. 1 by 4 ಇಂಟು ಎಕ್ಸ್ ಸ್ಕ್ವೇರ್. ಇಲ್ಲಿ ಇಂಟಿಗ್ರೇಷನ್ ಮುಗೀತು, ಪ್ಲಸ್ ಸಿ ಅಂತ ಬರೀತೀನಿ. ಸೊ ಇದನ್ನ ನಾವು ಬೈ ಪಾರ್ಟ್ಸ್ ಇಂಟಿಗ್ರೇಟ್ ಮಾಡೋದು ಐಲೇಟ್ ಫಾರ್ಮುಲಾ ಯೂಸ್ ಮಾಡಿಕೊಂಡು. ಈ ಆನ್ಸರ್ನ ನಾನು ಟೇಬಲ್ ಅಲ್ಲಿ ಬರೀತೀನಿ. ಎಕ್ಸ್ ಸ್ಕ್ವೇರ್ ಲಾಗ್ ಎಕ್ಸ್ ಬೈ 2. ಸೊ ಇಲ್ಲಿ x square into log x divided by 2 minus 1 by 4 into x square plus c. ಈ ಆನ್ಸರ್ ಬಂತು, ಆಯ್ತಾ. ನೆಕ್ಸ್ಟ್ ಇದನ್ನ ಮಾಡೋಣ. ಸೇಮ್ ಮೆಥಡ್ ಬೈ ಪಾರ್ಟ್ಸ್ ಇಲ್ಲಿ ತೋರಿಸ್ತೀನಿ. I is equal to
ಇಂಟಿಗ್ರೇಷನ್ ಎಕ್ಸ್ ಸ್ಕ್ವೇರ್ ಇಂಟು ಲಾಗ್ ಎಕ್ಸ್. ಬೈ ಪಾರ್ಟ್ಸ್ ಅಪ್ಲೈ ಮಾಡಿದ್ರೆ ಇದು ಫಸ್ಟ್ ಫಂಕ್ಷನ್, ಇದು ಸೆಕೆಂಡ್ ಫಂಕ್ಷನ್. ಸೊ ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ minus integration derivative of first function into integration of second function with respect to x. Okay, is equal to log x as it is. Integration of x square is x cubed by 3 minus integration. Derivative of log x is 1 by x into integration of x square is x cubed by 3 with respect to x. Okay, first x cube ಬರ್ಕೊಂತೀನಿ. x cube into log x divided by 3 minus 1 x cancel ಆಗತ್ತೆ. 1 by 3 ಹೊರಗೆ ಬರ್ಕೊಂತೀನಿ. Integration x square with respect to x. So x cube into log x divided by 3 minus 1 by 3. Integration of x square is x cube by 3. So in ನಂತರ 3 multiply ಆಗಿ 9 ಆಗತ್ತೆ. So I'll write the answer here. X cube into log x. X cube into log x divided by 3 minus 1 by 9 into x cube plus c. ಅದೇ ರೀತಿ ನಾವು ಬೇರೆ ಫಂಕ್ಷನ್ಸ್ ನ ಬರ್ಕೊಂಡು ಐಲೇಟ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಇಂಟಿಗ್ರೇಟ್ ಬೈ ಪಾರ್ಟ್ಸ್ ಮಾಡಬಹುದು. ಓಕೆ, ಈಗ ಜಿಯೋಜಿಬ್ರಾದಲ್ಲಿ ನಾನು ಇದನ್ನ ಮಾಡ್ತೀನಿ. ಸೊ ಐಲ್ ಓಪನ್ ಜಿಯೋಜಿಬ್ರಾ. ಸೊ ಇಲ್ಲಿ ಇಂಟಿಗ್ರಲ್, ಓಕೆ, ಇಂಟಿಗ್ರಲ್ ಅಂತ ಬರೆದು ಡೈರೆಕ್ಟ್ ಆಗಿ ಎಕ್ಸ್ ಇಂಟು ಲಾಗ್ ಎಕ್ಸ್ ಅಂತ ಬರೆಯೋದು. ಲಾಗಿಗೆ ನೀವು ಕಂಪಲ್ಸರಿಲಿ ಈ ಫಂಕ್ಷನ್ ತಗೋಬೇಕು. ಬೇಸ್ ಇ log ಇ. ಓಕೆ, ಬೇಸ್ ಇ ಬರ್ತಾ ಇಲ್ಲ, ಅಥವಾ ln x ಅಂತ ಬರೆದ್ರೇನು ಆಯ್ತು. ದಟ್ ಈಸ್ ಆಲ್ಸೋ log x ಎಂಟರ್. ಓಕೆ, ಬೇಸ್ ಇ ಎಕ್ಸ್ ಇಂಟು ಅಂತ ತಗೋಬೇಕು. ಇಂಟು ಎಕ್ಸ್ ಎಂಟರ್ ಅಂತ ಕೊಡಿ. ಅವಾಗ 1 by 2 x square log x. I'll show you the answer. Okay, ಇಲ್ಲಿ 1 by 2 ಸಪರೇಟ್ ತೋರಿಸ್ತಾ ಇದೆ. 1 by 2 x square log x minus 1 by 4 x square. ಇಲ್ಲಿ ನೋಡಿ minus 1 by 4 x square plus c. ಸೇಮ್ ಆನ್ಸರ್ ಬಂದಿದೆ. ಸೊ ಇಲ್ಲಿ ನಾವು ಮ್ಯಾನ್ಯಲ್ ಮಾಡುವಾಗ ಎಷ್ಟು ನಾವು ಫಾರ್ಮುಲಾ ಅಪ್ಲೈ ಮಾಡಿ ಜಾಸ್ತಿ ಟೈಮ್ ತಗೊಂಡಿದೀವಿ, ಹೌದಾ? ಬಟ್ ಜಿಯೋಜಿಬ್ರಾ ಏನ್ ಮಾಡ್ತಾ ಇದೆ, ವಿದಿನ್ ಸೆಕೆಂಡ್ಸ್ ಇಟ್ ಇಸ್ ಗಿವಿಂಗ್ ದ ಆನ್ಸರ್. ನೆಕ್ಸ್ಟ್ ನನಗೆ ಎಕ್ಸ್ ಸ್ಕ್ವೇರ್ ಲಾಗ್ ಎಕ್ಸ್ ತಗೋಬೇಕು. ಸೊ ಐಲ್ ರೈಟ್ ಇಂಟಿಗ್ರಲ್ ಫಂಕ್ಷನ್ ಎಕ್ಸ್ ಸ್ಕ್ವೇರ್. ಸೊ ಪವರ್ ತಗೋಬೇಕು, ಇಲ್ಲಿ ಕೆಳಗೆ ಬರ್ಬೇಕು ಕರ್ಸರ್, ಇಂಟು ಲಾಗ್ ತಗೋಬೇಕು. ಸೊ ಲಾಗ್ ಬೇಸ್ ಇ ಎಕ್ಸ್ ಎಂಟರ್ ಅಂತ ಕೊಟ್ರೆ, so 1 by 3 x cube log x, show you the answer. 1 by 3 x cube log x minus 1 by 9 x cube plus c ಅಂತ ಬಂದಿದೆ. ಸೊ ಈ ರೀತಿಯಲ್ಲಿ ನಾವು ಜಿಯೋಜಿಬ್ರಾದಲ್ಲಿ ಸಮ್ ರೂಲ್, ಡಿಫರೆನ್ಸ್ ರೂಲ್, ಪ್ರಾಡಕ್ಟ್ ರೂಲ್ ಈಸಿಲಿ ನಾವು ಫೈಂಡ್ ಔಟ್ ಮಾಡಬಹುದು. ಸೊ ಇದೇ ರೀತಿ ಉಳಿದ 3 ಫಂಕ್ಷನ್ಸ್ ನ ಬರೆದು ಮ್ಯಾನ್ಯುಲಿ ಫೈಂಡ್ ಔಟ್ ಮಾಡಿ ಜಿಯೋಜಿಬ್ರಾದಲ್ಲಿ ನಾವು ಆನ್ಸರ್ ನ ಫೈಂಡ್ ಔಟ್ ಮಾಡಬಹುದು.